ವಿಶೇಷವಾಗಿ ಈ ಬೆನ್ನಿಯಳ್ಳ ಕಾರ್ಯಕ್ರಮ ಏನು ಇವತ್ತು 200 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆಗ್ತಿದೆ. ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೋನರೆಡ್ಡಿ ಅವರನ್ನ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಸರ್ಕಾರ ಬಂದ ನಂತರ ಬಹಳಷ್ಟು ಸರ್ಕಾರಗಳು ಬಂದು ಹೋದವು. ಡಬಲ್ ಇಂಜನ್ ಸರ್ಕಾರನೇ ಇತ್ತು. 2008ನೇ ಇಸ್ವಿನಲ್ಲಿ ಇದೇ ಬಿಜೆಪಿ ಸರ್ಕಾರ 13ನೇವರೆಗಿತ್ತು. ಸುಮಾರು 18ರಿಂದ 23ವರೆಗೆ ಸುಮಾರು ಅಲ್ಲಿ 4 ವರ್ಷ ಅಲ್ಲಿ 5 ವರ್ಷ 9 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಕಳಸಾ ಬಂಡೂರಿ ಬಗ್ಗೆ ಮಾತನಾಡಿದ್ರು, ಬೆನ್ನಿಹಳ್ಳ ಬಗ್ಗೆ ಮಾತನಾಡಿದ್ರು, ಬೇಡ್ತಿನಹಳ್ಳ ಬಗ್ಗೆ ಮಾತನಾಡಿದ್ರು, ತುಪ್ಪರಿಹಳ್ಳ ಬಗ್ಗೆ ಮಾತನಾಡಿದ್ರು. ಇವು ಯಾವುದಕ್ಕೂ ಒಂದು ಬಿಡಿ ಕಾಸು 1 ರೂಪಾಯಿನೂ ಕೊಟ್ಟಿಲ್ಲ. ಡಬಲ್ ಇಂಜನ್ ಸರ್ಕಾರ ಇದೆ, ನಮಗೆ ಅಧಿಕಾರಕ್ಕೆ ತಂದ್ರೆ ನಾವು ಇವನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಹಲವಾರು ಸಲ ಬಿಜೆಪಿ ನಾಯಕರುಗಳು ಇದ್ರ ಬಗ್ಗೆ ಭಾಷಣವನ್ನು ಮಾಡಿದ್ದಾರೆ ಬಂಧುಗಳೇ. ಆದರೆ ವಿಶೇಷವಾಗಿ ಇವತ್ತು ಕೋನರೆಡ್ಡಿ ಅವರು ಕಾಳಜಿ ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಗಮನವನ್ನು ಸೆಳೆದು ಇವತ್ತೇನು 155 ಕಿಲೋಮೀಟರ್ ಉದ್ದಗಲಕ್ಕಿರ್ತಕ್ಕಂಥ ಈ ಬೆನ್ನಿಹಳ್ಳನ್ನ ಪ್ರಪ್ರಥಮ ಬಾರಿಗೆ ಸುಮಾರು 92 ಕಿಲೋಮೀಟರ್ ಅಷ್ಟು ಇವತ್ತು ಬೆನ್ನಿಹಳ್ಳ ಕೆಲಸವನ್ನು ಪ್ರಾರಂಭ ಆಗ್ಲಿಕ್ಕೆ ಕಾರಣ ಕೋನರೆಡ್ಡಿ ಅವರ ಜೊತೆಗೆ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇವತ್ತು ಕಳಸಾ ಬಂಡೂರಿ ಬಗ್ಗೆ ಪದೇ ಪದೇ ರೈತ ಮುಖಂಡರು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕಾಣ್ತಾರೆ, ಅವ್ರ ಅಳಲನ್ನ ತೋಡ್ಕೊಳ್ತಾರೆ. ಮುಖ್ಯಮಂತ್ರಿ ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ಸರ್ ದಯಮಾಡಿ ನೀವು ಕಳಸಾ ಬಂಡೂರಿಯನ್ನು ಪ್ರಾರಂಭ ಮಾಡಿ, ಕಳಸಾ ಬಂಡೂರಿಯನ್ನು ಪ್ರಾರಂಭ ಮಾಡಿ ಅಂತ ಬಹಳ ಸಲ ಹೇಳ್ತಾರೆ. ನಾವು ಕಳಸಾ ಬಂಡೂರಿಯ ಪ್ರಾಜೆಕ್ಟ್ ಅನ್ನ ನಾವು ಆಗಲೇ ಕೈಗೊಂಡು ನಾವು ಟೆಂಡರ್ ಮುಖಾಂತರ 2 ಕಂಪನಿಗೆ ಸುಮಾರು 1300 ಕೋಟಿಯಷ್ಟು ವೆಚ್ಚದಲ್ಲಿ ಆಗ್ತಕ್ಕಂಥ ಕಾಮಗಾರಿಯನ್ನ ನಾವು ಟೆಂಡರ್ ಮುಖಾಂತರ ಕರೆದು ಇರ್ತಕ್ಕಂಥ ಕಾಂಟ್ರಾಕ್ಟರ್ ಕೂಡ ನಾವು ಆಲ್ರೆಡಿ ಕೆಲಸವನ್ನು ಒಪ್ಪಿಸಿದ್ದೀವಿ ಬಂಧುಗಳೇ. MOF ಅಂತ ಹೇಳ್ತೀವಿ, ಮಿನಿಸ್ಟರ್ ಆಫ್ ಫಾರೆಸ್ಟ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಗಬೇಕು. ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿದ್ದಾರೆ. ಈ ವೇದಿಕೆ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ, ದಯಮಾಡಿ ಆದಷ್ಟು ಬೇಗನೆ ಗೋವಾದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ. ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೈ ಮುಗಿದು ಮುನಿಯಂತ ಮಾಡ್ಕೊಳ್ತೀನಿ, ನಮಗೆ ಆದಷ್ಟು ಕೂಡಲೇ ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾವು ಕೊಟ್ಟಿರ್ತಕ್ಕಂಥ 1300 ಕೋಟಿಯ ಕೆಲಸ ಧಾರವಾಡ ಜಿಲ್ಲೆಗೆ ನಮ್ಮ ಕಳಸಾ ಬಂಡೂರಿಗೆ ನಾವು ಪ್ರಾರಂಭವನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲ ರೈತರ ಮುಖಂಡರುಗಳು ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ ಕಳೆದ ಬಾರಿಗೆ ಈಗ ತಾನೇ 2-3 ದಿವಸ ಹಿಂದಗಡೆ ಬಜೆಟ್ ಆಯ್ತು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ $500 ಬಿಲಿಯನ್ ಅಷ್ಟನ್ನ ಏನು ಒಪ್ಪಂದ US-ಗೆ ನಮಗೆ ಒಪ್ಪಂದ ಆಗಿರ್ತಕ್ಕಂಥದ್ದಲ್ಲಿ $500 ಬಿಲಿಯನ್ ಅಂದ್ರೆ ಸುಮಾರು 45 ಲಕ್ಷ ಅಷ್ಟು ಕೋಟಿ ನಮ್ಮ ಕೇಂದ್ರದ ಬಜೆಟ್ ಏನಿದೆ ಅಷ್ಟು ಬಜೆಟಿನ ದುಡ್ಡನ್ನ ನಾವು US ಅಂತ ಇರ್ತಕ್ಕಂಥ ದೇಶ ನಮಗೆ ಅವರಿಗೆ ವಹಿವಾಟು ಸುಮಾರು $500 ಬಿಲಿಯನ್ ಅಷ್ಟು ವಹಿವಾಟು ಮಾಡಬೇಕಂತಕ್ಕಂಥದ್ದನ್ನು ಅಗ್ರಿಮೆಂಟ್ ಮಾಡಿದ್ದಾರೆ. ಆದರೆ ಆ ಅಗ್ರಿಮೆಂಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಮೂಲ ಉದ್ದೇಶ ಅಮೆರಿಕದಲ್ಲಿರ್ತಕ್ಕಂಥ ಎಲ್ಲ ರೈತರ ಅವರು ಬೆಳೆಸಿರ್ತಕ್ಕಂಥ ಪದಾರ್ಥಗಳು, ಅವರು ಬೆಳೆಸಿರ್ತಕ್ಕಂಥ ಬೆಳೆಗಳು, ಡೇರಿ ಫಾರ್ಮ್ ಪ್ರಾಡಕ್ಟ್ಸ್ಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ 0% ಅಂದ್ರೆ 0% ಟ್ಯಾರಿಫ್ನಲ್ಲಿ ಬರ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳು ಅದರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಬೇಕು. ಅದು ಇಡೀ ದೇಶದ ರೈತರಿಗೆ ಬೆನ್ನೆಲುಬಿಗೆ ಹೊಡೆತ ಕೊಡ್ತಕ್ಕಂಥ ಈ ಒಂದು ಕಾಂಟ್ರಾಕ್ಟ್ನ ನೀವೆಲ್ಲರೂ ಜೋರಾಗಿ ಖಂಡಿಸಬೇಕು. ನಾವು ವೇದಿಕೆ ಮುಖಾಂತರ ನಮ್ಮ ಸರ್ಕಾರ ನಾವು ಈ ಕಾಂಟ್ರಾಕ್ಟ್ನ ಖಂಡಿಸ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಇವತ್ತು